ಎಸ್ ವೀಕ್ಷಕರೇ, ಇದೀಗ ನಾನು ಒಂದು ಧರ್ಮಸ್ಥಳದ ನೇತ್ರಾವತಿ ನದಿ ಏನಿದೆ ಅದರ ಸಮೀಪದಲ್ಲಿ ಇದ್ದೀನಿ. ಸೊ ನಮಗೆ ಇವತ್ತು ಮಧ್ಯಾಹ್ನ ಒಂದು ಮಾಹಿತಿ ಬರುತ್ತೆ. ಯಾವೊಬ್ಬ ವ್ಯಕ್ತಿ ಧರ್ಮಸ್ಥಳದಲ್ಲಿ ದೇಹಗಳನ್ನ ತಗೊಂಡೋಗಿ ಕಾಡಿನೊಳಗಡೆ ಊಟಾಗ್ತಾ ಇದ್ದ, ಅಂದ್ರೆ ತನ್ನ ದನಿಗಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕೊಟ್ಟಂತ ಬಾಡೀಸ್ಗಳನ್ನ ತಗೊಂಡೋಗಿ ಡಿಸ್ಪೋಸ್ ಮಾಡ್ತಾ ಇದ್ದ. ಸೊ ಆ ಒಂದು ವ್ಯಕ್ತಿಯನ್ನ ಇವತ್ತು ಸ್ಥಳ ಮಾಜರ್ಗೆ ಕರ್ಕೊಂಡು ಬರ್ತಾ ಇದೀವಿ ಅಂತ. ಅಂದ್ರೆ ಆ ವ್ಯಕ್ತಿ ಈ ಹಿಂದೆ ಒಂದು ದೂರನ್ನ ಕೊಡಬೇಕಾದ್ರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಕಳೆಬರವನ್ನು ಸಹ ಸಬ್ಮಿಟ್ ಮಾಡಿರ್ತಾನೆ. ಅಂದ್ರೆ ಅವನ ಹಿಂದೆ ಊಟಕ್ಕಂತ ಒಂದು ಕಳೆ ಅಂದ್ರೆ ಒಂದು ದೇಹವನ್ನ, ಸೊ ಅದರ ಒಂದು ತಲೆ ಬುರುಡೆಯನ್ನು ಸಹ ಅದನ್ನ ಕೊಟ್ಟಿರ್ತಾನೆ. ಅದರದ್ದು ಮಾಹಿತಿ ಎಲ್ಲ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ ಇದೀಗ ಅದನ್ನ ತೆಗೆದಂತ ಒಂದು ಸ್ಥಳಕ್ಕೆ ಒಂದು ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ದಾರೆ. ಸೊ ಹಿಂದೆ ನನ್ನಿಂದ ಒಂದು ಕಾರ್ ಕಾಣ್ತಾ ಇರ್ಬೋದು, ಟೇಟಾ ಕಾರು. ಸೊ ಆ ಒಂದು ಕಾರ್ನಲ್ಲಿ ಅಡ್ವೊಕೇಟ್ಸ್ ಮತ್ತೆ ಒಬ್ರು ವಿಟ್ನೆಸ್ ಏನಿದ್ರು, ಸೊ ಅವರು ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಈಗ ಆ ಸ್ಥಳ ಮಾಜರ್ಗೋಸ್ಕರ ಪೊಲೀಸರಿಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ನೀವೀಗ ಏನು ಈ ಒಂದು ಕ್ರೇಟಾ ಕಾರ್ನ ನೋಡ್ತಾ ಇದ್ದೀರಾ. ಸೊ ಇದರಲ್ಲೇ ಅಡ್ವೊಕೇಟ್ಸ್ ಮತ್ತೆ ಒಬ್ರು ವಿಟ್ನೆಸ್ ಏನಿದ್ರು ಅಂದ್ರೆ ಸಾಕ್ಷಿದಾರರು ಮತ್ತು ದೂರುದಾರರು ಇದೇ ಒಂದು ಕಾರ್ನಲ್ಲಿ ಇರುವಂತದ್ದು. ಸುಮಾರು ಅರ್ಧ ಗಂಟೆಗಳು ಆಯ್ತು ಅಂತಾನೆ ಹೇಳ್ಬೋದು. ಸೊ ಇವರೆಲ್ಲರೂ ಕೂಡ ಸ್ಥಳ ಮಾಜರ್ಗೆ ಬಂದು, ಆದ್ರೆ ಇನ್ನೂ ಸಹ ಪೊಲೀಸ್ನವ್ರು ಯಾರು ಕೂಡ ಬಂದು ಸ್ಥಳ ಮಾಜರ್ನ ಮಾಡಿಸಿರೋದಿಲ್ಲ. ಸೊ ಈಗ ಆಲ್ರೆಡಿ ಒಂದು ಅರ್ಧ ಗಂಟೆ ಆಗಿದೆ. ಈಗಲೂ ಕೂಡ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಪೊಲೀಸ್ನವರು ಬಂದು ಸ್ಥಳ ಮಾಜರ್ನ ಮಾಡಿಸ್ತಾರೆ ಅಂತ. ಅಂಡ್ ಎಲ್ಲ ಮಾಧ್ಯಮದವರು ಕೂಡ ಇಲ್ಲಿ ಬಂದಿದ್ದಾರೆ. ಎಸ್ ವೀಕ್ಷಕರೇ, ನೋಡಿ ಆಲ್ರೆಡಿ ಒಂದು ಅರ್ಧ ಗಂಟೆ ಆಗಿದೆ. ಸೊ ಇನ್ನೂ ಸಹ ಇವರೆಲ್ಲರೂ ಕೂಡ ಸ್ಥಳ ಮಾಜರ್ಗೋಸ್ಕರ ಪೊಲೀಸರಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಎಸ್ ನೋಡ್ಬೋದು ವೀಕ್ಷಕರೇ, ನಾನು ಆಗಲೇ ಹೇಳಿದಾಗೆ ಇದೇ ಒಂದು ಕಾರ್ನಲ್ಲಿ ಅಡ್ವೊಕೇಟ್ಸ್ ಹಾಗೂ ಒಬ್ಬರು ಸಾಕ್ಷಿದಾರ ಅಥವಾ ದೂರುದಾರರು ಏನಿದ್ದಾರೆ, ಸೊ ಇದೇ ಒಂದು ಕಾರ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸುಮಾರು 40 ನಿಮಿಷಗಳಾಯಿತು ಅಂತಲೇ ಹೇಳ್ಬೋದು. ಸೊ ಇನ್ನೂ ಸಹ ಪೊಲೀಸ್ನವರು ಬಂದು ಸ್ಥಳವನ್ನು ಮಾಜರ್ ಮಾಡಿಸಿಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಪೊಲೀಸ್ನವರು ಮುಂಚೆ ಇರಬೇಕಿತ್ತು ಅಂತ ಅಂದ್ಕೊಳ್ತೀನಿ. ಆದರೆ ಇವರು ಬಂದು ಈಗ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಇನ್ನು ಎಷ್ಟೊತ್ತು ಆಗ್ಬೋದು ಪೊಲೀಸ್ನವರು ಬಂದು ಸ್ಥಳವನ್ನು ಮಾಜರ್ ಮಾಡಿಸೋದಕ್ಕೆ. ಸೊ ಆ ಒಂದು ಸ್ಥಳ ಯಾವುದು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಈ ಅಕ್ಕಪಕ್ಕ ಕಾಡುಗಳಿದೆ. ಸೊ ಈ ಒಂದು ಎಸ್ ವೀಕ್ಷಕರೇ, ನೀವೀಗ ಏನು ಈ ಒಂದು ಕ್ರೇಟಾ ಕಾರ್ನ ನೋಡ್ತಾ ಇದ್ದೀರಾ. ಸೊ ಇದರಲ್ಲೇ ಅಡ್ವೊಕೇಟ್ಸ್ ಮತ್ತೆ ಒಬ್ರು ವಿಟ್ನೆಸ್ ಏನಿದ್ರು ಅಂದ್ರೆ ಸಾಕ್ಷಿದಾರರು ಮತ್ತು ದೂರುದಾರರು ಇದೇ ಒಂದು ಕಾರ್ನಲ್ಲಿ ಇರುವಂಥದ್ದು. ಸುಮಾರು ಅರ್ಧ ಗಂಟೆಗಳು ಆಯ್ತು ಅಂತಾನೆ ಹೇಳ್ಬೋದು. ಸೊ ಇವರೆಲ್ಲರೂ ಕೂಡ ಸ್ಥಳ ಮಾಜರ್ಗೆ ಬಂದು, ಆದರೆ ಇನ್ನೂ ಸಹ ಪೊಲೀಸ್ನವ್ರು ಯಾರು ಕೂಡ ಬಂದು ಸ್ಥಳ ಮಾಜರ್ನ ಮಾಡಿಸಿರೋದಿಲ್ಲ. ಸೊ ಈಗ ಆಲ್ರೆಡಿ ಒಂದು ಅರ್ಧ ಗಂಟೆ ಆಗಿದೆ. ಈಗಲೂ ಕೂಡ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಪೊಲೀಸ್ನವರು ಬಂದು ಸ್ಥಳ ಮಾಜರ್ನ ಮಾಡಿಸ್ತಾರೆ ಅಂತ. ಆ್ಯಂಡ್ ಎಲ್ಲ ಮಾಧ್ಯಮದವರು ಕೂಡ ಇಲ್ಲಿ ಬಂದಿದ್ದಾರೆ.